ಸರ್ಕಾರ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಬಾಂಗ್ಲಾದೇಶಿಯವರು ಇಲ್ಲಿ ಹೆಂಗ್ ಬಂದ್ರಿ? ಬಾಂಗ್ಲಾದೇಶಿಯಿಂದ ತಮಿಳುನಾಡು ಆಂಧ್ರ ಪ್ರದೇಶ ಅಥವಾ ಮಹಾರಾಷ್ಟ್ರ ಬಾರ್ಡರ್ ತರ ಇದೆಯಾ? ಇಂಟರ್ನ್ಯಾಷನಲ್ ಬಾರ್ಡರ್ ತಾನೆ. ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ, ಸಿದ್ದರಾಮಯ್ಯ ಸಾಹೇಬ್ರದ? ಅಮಿತ್ ಶಾ ಅವ್ರು ಏನ್ ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕಷ್ಟೇ. ವಾಟ್ ಇಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನದಿಂದ ಏನು ಭಯೋತ್ಪಾದಕ ಬರ್ಬೇಕಿದ್ರೆ ಎಲ್ಲ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಇಂದಾನೆ ಬರ್ಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡರ್ ಇಂದ ಬರಬೇಕು. ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ? ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗ್ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗ್ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಬಿಹಾರ್ ಎಲೆಕ್ಷನ್, ಮಧ್ಯಪ್ರದೇಶ ಎಲೆಕ್ಷನ್, ತಮಿಳುನಾಡು ಹೋಗಿ ಕರ್ನಾಟಕಕ್ಕೆ ಬಂದು ಏನಂತ ಭಾಷಣ ಮಾಡ್ತಾರೆ? ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂದ್ರೆ ಅರೆ ಹೆಂಗ್ ಬರ್ತಾ ಇದ್ದಾರೆ? ಅದೇನು ಅವ್ರ ಜವಾಬ್ದಾರಿನ ನಮ್ಮ ಜವಾಬ್ದಾರಿನ? ಅತ್ಯಂತ ಅಸಮರ್ಥ ಗೃಹ ಸಚಿವರು ಅಮಿತ್ ಶಾ ಅವರು ಇರೋದು ಬರೇ ಹೆದರ್ಸಕ್ಕೆ, ಬೆದರ್ಸಕ್ಕೆ, IT ED ಯೂಸ್ ಮಾಡಿಬಿಟ್ಟು ಸರ್ಕಾರಗಳನ್ನ ಬೀಳ್ಸಕ್ಕೆ ಮಾತ್ರ ಹೋಮ್ ಮಿನಿಸ್ಟರ್ ಅವರಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾವ ಕೆಲಸನೂ ಮಾಡಕ್ ತಯಾರಿಲ್ಲ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.